ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮೆಜೆಸ್ಟಿಕ್ ಕಡೆ ಹೋಗುವಾಗ ಇಲ್ಲಿ ಶಿಕ್ಷಕರ ಸದನ ಅಲ್ಲಿ ಕಾಯಿನ್ ಎಕ್ಸಿಬಿಷನ್ ಅನ್ನೋ ಒಂದು ಬೋರ್ಡ್ ನೋಡಿದೆ. ಕ್ಯೂರಿಯಾಸಿಟಿ ಆಯಿತು ಯಾವ್ಯಾವ ಥರ ಕಾಯಿನ್ ಸಿಗ್ಬೋದು ನೋಡೋಕ್ಕೆ ಅಂತ. ಸೊ ಒಳಗಡೆ ಹೋದೆ. ಇಲ್ಲಂತೂ ಬಂದಿದ್ದು ನನಗೆ ತುಂಬ ವರ್ತ್ ಅನ್ನಿಸ್ತು. ತುಂಬ ಅಂದರೆ ತುಂಬಾ ಹಳೆ ಕಾಲದ ಕಾಯಿನ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಮೇ ಬಿ 100 ವರ್ಷದ ಹಳೆಯದು, 150 ವರ್ಷದ ಹಳೆಯದು ಕಾಯಿನ್ಸ್, ನೋಟ್ಸ್ ಎಲ್ಲ ನೋಡೋಕ್ಕೆ ಸಿಕ್ತು ನನಗಿಲ್ಲಿ. ನಮ್ಮ ದೇಶದ ಕರೆನ್ಸಿ ಅಲ್ದಿರ ಬೇರೆ ದೇಶದ ಕರೆನ್ಸಿ ನೋಟ್ಸ್ ಕೂಡ ನೋಡೋಕ್ಕೆ ನನಗೆ ಆಪರ್ಚುನಿಟಿ ಸಿಕ್ತು. ನಾವು ಬರೀ ಯೂಶ್ವಲಿ ಡಾಲರ್ ಆಗಿರ್ಬೋದು, ಪೌಂಡ್ ಆಗಿರ್ಬೋದು ಈ ಥರ ನೋಡಿರ್ತೀವಿ. ಬಟ್ ಬೇರೆ ಬೇರೆ ದೇಶದ ಕರೆನ್ಸಿ ನೋಟ್ಸ್ ನೋಡೋದು ತುಂಬಾ ಕಡಿಮೆ ಆಗಿರುತ್ತೆ. ಸೊ ಇಲ್ಲಿ ನನಗೆ ನೋಡೋಕ್ಕೆ ಅವಕಾಶ ಸಿಕ್ತು. ಇಟ್ ಮೈಟ್ ಬಿ ಲೈಕ್ 5, 10, 100 ರುಪೀಸ್ ಯಾವುದಾದ್ರೂ ಆಗಿರ್ಬೋದು ಅವ್ರ ದೇಶದ ಕರೆನ್ಸಿಯಲ್ಲಿ ನೋಡೋಕ್ಕೆ ಸಿಕ್ತು. ಅದು ಬಿಟ್ಟು ನಮ್ಮ ದೇಶದ ಕರೆನ್ಸಿ ಅಂದರೆ ತುಂಬ ಹಳೆಯ ಕಾಲದ್ದು ನೋಟ್ಸ್. ಇಲ್ಲಿ ನೋಡಿ 1918 ಕರೆನ್ಸಿ ಇರ್ಬೋದು, 10 ರುಪೀಸ್, 100 ರುಪೀಸ್ ನೋಟ್ಸ್ ಆಗಿರ್ಬೋದು. ಆ್ಯಂಡ್ ಈ ಕಾಯಿನ್ಸ್ ಎಲ್ಲ ತುಂಬ ಹಳೆಯದು. 10 ಪೈಸೆ, 5 ಪೈಸೆ, 1 ಪೈಸೆ, 2 ಪೈಸೆ, 20 ಪೈಸೆ ಆ ಥರದ್ದೆಲ್ಲ ಇತ್ತು. ಇಲ್ಲಿ 50 ರುಪೀಸ್ ನೋಟ್ಸ್ ಆಗಿರ್ಬೋದು, 5 ರುಪೀಸ್, 2 ರುಪೀಸ್ ನೋಟ್ಸ್, ಹಳೆಯ 10 ರೂಪಾಯಿ ನೋಟ್, ಇದೆಲ್ಲ ನಾವು ನೋಡೋಕ್ಕೆ ಚಾನ್ಸೇ ಇರೋಲ್ಲ. ಈ ಟೈಮಲ್ಲಂತೂ ಸಿಗೋದೇ ಇಲ್ಲ. ಇದಂತೂ 100 ರುಪೀಸ್ ಹಳೆ ನೋಟ್. ಇದು ಇವಾಗ 100 ರುಪೀಸ್ 2-3 ಥರದ್ದು ಬಂದಿದೆ. ಇದು ತುಂಬ ಹಳೆ ನೋಟ್. ಆ್ಯಂಡ್ 10 ರುಪಿ ನೋಟ್ ಆಗಿರ್ಬೋದು, ಹಳೆ 10 ರುಪಿ ನೋಟ್, 1 ರುಪಿ ನೋಟ್ ಆಗಿರ್ಬೋದು. ಆ್ಯಂಡ್ ಇದೆಲ್ಲ ಬೇರೆ ದೇಶದ ಕಾಯಿನ್ಸ್ ಕಲೆಕ್ಷನ್ ಆಗಿರ್ಬೋದು ಇದೆಲ್ಲ. ಆ್ಯಂಡ್ ಇಲ್ಲಂತೂ ತುಂಬ ಹಳೆ ಕಾಯಿನ್ಸ್ಗಳಾಗಿರ್ಬೋದು. 2 ರುಪಿ, ಇವಾಗಿನ 2 ರುಪಿಯಲ್ಲೇ ತುಂಬ ಥರ ವೆರೈಟೀಸ್ ಇರುತ್ತೆ. ಒಂದೊಂದು ಬ್ಯಾಕ್ ಸೈಡಲ್ಲಿ ಒಂದೊಂದು ಥರ ಡಿಸೈನ್ ಇರುತ್ತೆ. ಸೊ 10 ಆಣೆ ಆಗಿರ್ಬೋದು, ಅರ್ಧ ಆಣೆ ಆ ಥರದ್ದೆಲ್ಲ ಕಾಯಿನ್ಸ್ ಇತ್ತು ಇಲ್ಲಿ. ಇದು ನೋಡಿ 1 ಪೈಸೆ ಇತ್ತು, ಹಳೇದು ತುಂಬ. ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬಾ ವರ್ತಿದೆ. ಬಿಕಾಸ್ ಇವಾಗಿನ ಡಿಜಿಟಲೈಸೇಷನ್ ಆದಮೇಲೆ ನಾವು ನೋಟ್ಸ್ ಆಗಿರ್ಬೋದು, ಕಾಯಿನ್ಸ್ ಆಗಿರ್ಬೋದು ನೋಡೋದು ತುಂಬಾ ಕಡಿಮೆ ಆಗೋಗ್ಬಿಟ್ಟಿದೆ. ಸೊ ಮಕ್ಳಿಗೆ ಇದನ್ನೆಲ್ಲ ರಿಯಲ್ ಆಗಿ ತೋರಿಸಿದಾಗ ಅವ್ರಿಗೂ ಗೊತ್ತಾಗುತ್ತೆ ಹಳೆ ಕಾಲದ ಕರೆನ್ಸಿ ಎಲ್ಲ ಹೇಗಿತ್ತು ಆವಾಗಿನ ಕಾಲದಲ್ಲಿ ಅನ್ನೋದೆಲ್ಲ ಅವ್ರಿಗೂ ನೋಡ್ಬೋದು ಅವರು ಕಣ್ಣಾರೇನೇ. ಅದಾದಮೇಲೆ 1000 ರುಪೀಸ್ ನೋಟ್ ಬ್ಯಾನ್ ಆಗಿತ್ತು. ಇವಾಗಲೇ ನನಗಂತೂ ನೋಡೋ ಅವಕಾಶ ಸಿಕ್ಕಿದ್ದು. ಆ್ಯಂಡ್ ಇಲ್ಲಿ ಗಂಗಾಸ್ ಆಫ್ ತಲಕಾಡು ಆವಾಗಿನ ಕಾಲದ ಕಾಯಿನ್ಸ್ ಎಲ್ಲ ಹೇಗಿತ್ತು ಅನ್ನೋದೆಲ್ಲ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ 75 ರುಪೀಸ್ ಕಾಯಿನ್ ಆಗಿರ್ಬೋದು, 175 ರುಪೀಸ್ ಕಾಯಿನ್ ಆಗಿರ್ಬೋದು ಎಲ್ಲ ಇತ್ತು. ಬಟ್ ಇದೆಲ್ಲ ನಾರ್ಮಲ್ ಜನರಲ್ ಪಬ್ಲಿಕ್ಗೆಲ್ಲ, ಇಟ್ ಈಸ್ ಜಸ್ಟ್ ಫಾರ್ ಕಾಯಿನ್ ಕಲೆಕ್ಟರ್ಸಿಗೆ ಮಾತ್ರ ಇರುತ್ತೆ. ಆ ಪ್ಯಾಷನ್ ಯಾರು ಇರ್ತಾರೆ ಅವರು ಮಾಡಿಸ್ಕೊಳ್ಬೋದು. ಆ್ಯಂಡ್ ಇದು ಕನ್ನಡದಲ್ಲಿ ಕರೆನ್ಸಿ ಇರೋದು 1, 2, 3 ಅಂತ ಕನ್ನಡದಲ್ಲಿ ಎನ್ಗ್ರೇವ್ ಆಗಿರೋ ಕರೆನ್ಸಿಗಳು, ಕಾಯಿನ್ಸ್ ಇದೆಲ್ಲ ಆಗಿರುತ್ತೆ. ಇದರ ಜೊತೆಗೆ ನಮಗೆ ಇಲ್ಲಿ ಸ್ಟ್ಯಾಂಪ್ ಕಲೆಕ್ಷನ್ಸ್ ಕೂಡ ನೋಡೋಕ್ಕೆ ಅವಕಾಶ ಸಿಕ್ತು. ನಾನಂತೂ 1 ಅಥವಾ 2 ಥರದ ಸ್ಟ್ಯಾಂಪ್ ಅಷ್ಟೇ ನೋಡಿದ್ದು. ಇಲ್ಲಿ ತುಂಬಾ ಸ್ಟ್ಯಾಂಪ್ಗಳಿತ್ತು. ಎಲಿಫೆಂಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿನ್ಗಳು, ಸ್ಟ್ಯಾಂಪ್ಗಳೆಲ್ಲ ಇತ್ತು ಇಲ್ಲಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ 1 ರುಪಿ ನೋಟ್ ಆಗಿರ್ಬೋದು ಅಥವಾ 2 ರುಪಿ ನೋಟ್, 5 ರುಪಿ ನೋಟ್ ಹಳೇದು. ಇದಂತೂ 10 ರೂಪಾಯಿ ನೋಟ್ ಹಳೇದು. ನೋಟ್ಬುಕ್ ಅಷ್ಟೇ ದೊಡ್ಡದಾಗಿದೆ ಈ ನೋಟ್ 10 ರೂಪಾಯಿದು. ಸೊ ತುಂಬ ಚೆನ್ನಾಗಿತ್ತು. ಅದರ ಜೊತೆಗೆ ತುಂಬ ಹಳೆ ಕಾಯಿನ್ಸ್ಗಳೆಲ್ಲ ಇತ್ತು. ಅಂದರೆ 1 ಪೈಸೆ, 2 ಪೈಸೆ, 25 ಪೈಸೆದು ಆ್ಯಂಡ್ 50 ಪೈಸೆದು ಹಳೆ ಕಾಲದ ಕಾಯಿನ್ಸ್ ಎಲ್ಲದೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬಾ ವರ್ತ್ ಅನಿಸ್ತು ಇಲ್ಲಿಗೆ ಬಂದಿದ್ದು. ಸೊ ಕಾಯಿನ್ಸ್, ಸ್ಟ್ಯಾಂಪ್ಸ್ ಜೊತೆಗೆ ಆ್ಯಂಟಿಕ್ ಲಾಕ್ಸ್ ಆಗಿರ್ಬೋದು, ಅದರ ಮೇಲೆ ದೇವ್ರುಗಳನ್ನ ಎನ್ಗ್ರೇವ್ ಕೂಡ ಮಾಡಿದ್ದಾರೆ. ಆಂಜನೇಯ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು. ಆ್ಯಂಡ್ ಅದು ಹಳೆಯ ಥರದ ಕೀಗಳು ಎಲ್ಲ ಚೆನ್ನಾಗಿತ್ತು ಇಲ್ಲಿ ನೋಡೋದಕ್ಕೆ. ಆ್ಯಂಡ್ ಇಲ್ಲಿ ಹಳೆ ಕಾಲದ ಆನೆಗಳು, ಕುದುರೆಗಳು ಎಲ್ಲ ಇತ್ತು. ಹಳೆ ಕಾಲದ ತಟ್ಟೆಗಳು ಕೂಡ ಇತ್ತು, ಎಲ್ಲ ಇತ್ತು. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.